ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ ತಮ್ಮೆಲ್ಲರಿಗೂ ಸುಸ್ವಾಗತ. ಈಗ ಹಳೆ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ ಹತ್ತಿರ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರು ಎಲ್ಲ ಸೇರ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರೋ ಕಾರಣಕ್ಕೆ ಒಂದು ದೊಡ್ಡ ಪ್ರತಿಭಟನೆ ಹಾಗೂ ರಸ್ತೆ ತಡೆಯನ್ನು ಮಾಡಲಿಕ್ಕೆ ಮುಂದೆ ಹೊರಟಿದ್ದಾರೆ. ಬನ್ನಿ ಅವ್ರ ಜೊತೆಲಿ ಮಾತಾಡ್ಕೊಂಡು ಆ ವಿಶೇಷ ಏನಂತೇಳಿ ಎಲ್ಲ ತಿಳ್ಕೊಂಡು ರಸ್ತೆ ತಡೆ ಮಾಡಲಿಕ್ಕೆ ನಿಂತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಇಲ್ಲಿ ನೋಡಬಹುದು. ಎಲ್ಲ ಜನದಟ್ಟಣೆ ಎಲ್ಲ ನೋಡ್ಕೊಂಡು ಎಲ್ಲ ಇದ್ ಮಾಡಿ ಅವರು ರಸ್ತೆ ತಡೆ ಮಾಡಿದ್ದಾರೆ. ಬೆಲೆ ಏರಿಕೆ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಅಂತ ಕೂಗುತ್ತಾ ಅವರು ಇದು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಆಗ್ತಾ ಇರೋದು ಇದಕ್ಕೆ ಏನ್ ಆಕ್ರೋಶ ಅವ್ರ ಮೇಲೆ ಅವ್ರು ಏನು ವಿರುದ್ಧ ಎದಕ್ ಮಾಡ್ತಾ ಇದಾರೆ ಅಂತೇಳಿ ಅವ್ರ ಜೊತೆ ಕೇಳ್ಕೊಳ್ಳೋಣ. ಒಂದು ಸಣ್ಣ ಒಂದು ಡಮ್ಮ ಕಟ್ಟಂತ ಸಿದ್ದರಾಮಯ್ಯ ಕರ್ನಾಟಕದ ಎಲ್ಲರಿಗೂ ಫ್ರೀ, ನಿಮ್ಮ ಕರೆಂಟ್ ಫ್ರೀ, ನಿಮ್ಮ ಪೆಟ್ರೋಲ್ ಬೆಲೆ ಇರಿಸ್ತೀವಿ, ನಿಮ್ಗೆ ಇದು ಫ್ರೀ ಯಾವ್ದು ಫ್ರೀ ಅಂತ ಎಲ್ಲರೂ ಇವ್ರು ನಮ್ಗ ಆಶೆ ತರಿಸಿದ್ರ. ಅದೇ ತರ ಬೆಲೆ ಇಳಿಸ್ಬೇಕು, ನಾವು ಕೇಳೋದಿಲ್ಲ. ನಮಗ ಈ ತರ ಜೀವನ ನೋಡ್ರಿ, ಇದ್ದವ್ರು ಹೋಗ್ಲಿ, ಬಡವ್ರು ಏನ್ ಮಾಡ್ಬೇಕು? ಇದು ಸಿದ್ದರಾಮಯ್ಯ ಅವರ ಸರ್ಕಾರ ದಿನೇ ದಿನೇ ಒಂದರ ಮೇಲೆ ಒಂದು ಬರೆ ಹೇಳುವ ಗ್ಯಾರಂಟಿ ಭಾಗ್ಯಗಳನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇರ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಸಿದ್ದರಾಮಯ್ಯ ಏನಾಗಿದೆ ಪರಿಸ್ಥಿತಿ? ಅಕ್ಕಿ ರೇಟ್ ಇರ್ತೈತಿ, ಬ್ಯಾಳಿ ರೇಟ್ ಇರ್ತೈತಿ, ಉಳ್ಳಾಗಡ್ಡಿ ರೇಟ್ ಇರ್ತೈತಿ, ಟಮಾಟೋ ರೇಟ್ ಇರ್ತೈತಿ, ಎಲ್ಲಾ ಡೈಲಿ ಯೂಸ್ ಮಾಡೋ ವಸ್ತುಗಳ ಬೆಲೆ ಇರ್ತೈತಿ. ಹಾಲಿನ ಬೆಲೆನೇ ಇರ್ತೈತಿ. ಯಾಕೆ ಗುಡ್ ಕೇರ್ ಗಾಡಿ ಮಾಡ್ತಾರೆ ಪಕ್ಕ. ಈಗ ಹೆಂಗ್ ಆಗ್ತದೆ ಸರ್ಕಾರ ಅಂದ್ರೆ ಉಚಿತ ಹೋಗಿ ಜನರಿಗೆ ಮೋಸ ಮಾಡಾಕತ್ತೈತಿ ಸರ್ಕಾರ ಉಚಿತ ಮಾಡಾಕತ್ತೈತಿ. ಅದಕ್ಕೆ ನಾವೊಂದು ಬೇಡ ಮುಖಾಂತರ ಹೇಳೋದು ರಾಜ್ಯಪಾಲರಿಗೆ, ನಾವು ನಿಮಗೆ ಮನವಿ ಕೊಡಾಕಂತೀವಿ. ಯಾವುದೇ ಕಾರಣಕ್ಕೆ ಸರ್ಕಾರ ನಡೆ ಕೊಡಬೇಡ್ರಿ, ಕೆಲಸ ಮಾಡಿ ರಾಜ್ಯಪಾಲರಿಗೆ ನಾವು ಮನವಿ ಹೇಳ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇನ್ನೊಂದು ಸಚಿವರು ಮತ್ತೆ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರಿಬ್ರು ಹೆಂಗಾಗ್ಬಿಟ್ರಂದ್ರೆ ಒಂದು ಸಣ್ಣ ಒಂದು ಡಮ್ಮ ಕಟ್ಟಂತ ಟಕ್ಕಂತ ಸಿದ್ದರಾಮಯ್ಯ ಈ ರೀತಿ ರೇಟ್ಗೆ ಹೇಳ್ಕೊಂಡ್ಬಿಟ್ರ. ಯಾಕಂದ್ರೆ ಇವ್ರಿಗೆ ರೊಕ್ಕ ಬೇಕು, ಜನರಿಗೆ ಉಚಿತ ಕೊಡ್ತೇನೆ, ಈ ರೊಕ್ಕ ಹೋಗಾಕೊಡುದು. ಅದಕ್ಕೋಸ್ಕರ ಇಂಥ ಸುಳ್ಳು ಸರ್ಕಾರ, ರಾಹುಲ್ ಗಾಂಧಿ ಏನ್ ಸುಳ್ಳು ಹೇಳ್ತಾರೆ ಅದಕ್ಕಿಂತ 4% ಸಿದ್ದರಾಮಯ್ಯ ಆಗ್ತಾರೆ. ಇಂಥ ಸುಳ್ಳು ಸರ್ಕಾರ ಕಿತ್ತೋಗಿದ್ದು ಹೊತ್ತು ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಆಗಿ ನೋಡ್ಕೋಬೇಕಂದ್ರೆ ಸ್ಕೀಮ್ ಬಡವರು ಸಿದ್ದರಾಮಯ್ಯ ದೇವರು ಅಂದು ಜನ ಐತಿ. ಇಲ್ಲ, ಸಿದ್ದರಾಮಯ್ಯ ಕರ್ನಾಟಕದ ದೇವ್ವ ನಾಯಕ. ಯಾಕಂದ್ರೆ ಯಾವ ಮಟ್ಟಿಗೆ ಸಿದ್ದರಾಮಯ್ಯ ಆಗ್ಬಿಟ್ಟಂದ್ರೆ ಬಡವರಿಗೆ ಒಂದು ಬಸ್ ಕೊಡ್ತೀನಿ, ಫ್ರೀ ಮಾಡ್ತೀನಿ ಅಂದ. ಗಣಮಕ್ಕಳಿಗೆ ಬಸ್ ಫ್ರೀ ಇಟ್ಟ, ಬಸ್ ಅಲ್ಲಿ ರೆಂಟ್ ಡಬಲ್ ಮಾಡಿ ಗಣಮಕ್ಕಳಿಗೆ ರೊಕ್ಕ ತಗೊಂತಾರೆ. ಇಲ್ಲಿ ತಗೊಂಡು ಅಲ್ಲಿ ಫ್ರೀ ಕೊಡುದು. ಯಾಕೆ ನಮ್ಗಂದ್ರೆ ಅಲ್ಲೇ ಯಾಕೆ ತೋರ್ಸ್ಕೊಡ್ಬೋದು? ಇದು ಜಾಸ್ತಿ ಕಟ್ಟಾಕ್ತಾರೆ. ರಾಹುಲ್ ಗಾಂಧಿ ಹೇಳಿದ್ದು ಸಿದ್ದರಾಮಯ್ಯ ಮಾತ್ರ ಕಟ್ಟಾಕಟ್. ಅದೇ ಇದು ನಿಟ್ಟಿಂದ ಜನರಿಗೆ ಮಾತ್ರ ಇನ್ನೊಂದು ದಿವಸ ಜನರಿಗೆ ಊಟ ಮಾಡಕ್ ಹಾಕರ್ ಆಗ್ತೈತಿ. ಫ್ರೀ ಅಡ್ಡಾಡಕ್ ಬಸ್ ಅಡ್ಡಾಡಿ ಊಟ ಮಾಡಕ್ ಆಗಲ್ಲ, ಕರೆಂಟ್ ಹೋಗಿ ಊಟ ಮಾಡಕ್ ಆಗಲ್ಲ. ಹೆಚ್ಚಾಗಿ ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಬೇಕು. ಅದರಿಂದ ಎಲ್ಲರೂ ಅನುಕೂಲ ಆಗ್ತದೆ. ಆಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಉಗ್ರ ಬರ್ತೀವಿ, ರಾಜ್ಯಪಾಲರ ಮನವಿ ಕೊಡ್ತೀವಿ. ಈ ಸರ್ಕಾರ ಸುಳ್ಳು ಭರವಸೆ ಜನರಿಗೆ ತಪ್ಪಾರಿಗೆ ಸರ್ಕಾರ ಮನವಿ ಮಾಡ್ಬೇಕು ರಾಜ್ಯಪಾಲರಿಗೆ. ಈ ಸರ್ಕಾರ ಬಗ್ಗೆ ರಾಜ್ಯಪಾಲರಿಗೆ ಇಷ್ಟಪಡ್ತೀನಿ. ಇದು ಸುಳ್ಳು ಸರ್ಕಾರ ಇದೆ, ಜನರಿಗೆ ಮೋಸ ಮಾಡಾಕತ್ತಿ, ಜನರಿಗೆ ದಾರಿ ತಪ್ಪಾಕತ್ತೈತಿ, ಜನರ ಮೇಲೆ ವಚನ ಇಡ್ತಾ ಇದೆ. ಎಲ್ಲಾ ಸಾಲ ಮಾಡಿ ನಾವು ಅವರಿಬೇಕು, ನಾವು ಟ್ಯಾಕ್ಸ್ ಜಾಸ್ತಿ ನಾವು ತುಂಬಬೇಕು, ಪೆಟ್ರೋಲ್ ಬೆಲೆ ಜಾಸ್ತಿ ರೊಕ್ಕ ನಾವು ಕಟ್ಟಬೇಕು, ಒಂದ್ ಭೂಮಿ ತೊಗೊಳಕ್ಕೂ ಖರೀದಿ ರೊಕ್ಕ ನಾವು ಜಾಸ್ತಿ. ಇದೆಲ್ಲ ಜನರನ್ನ ವಜೆ ಮಾಡಾಕತ್ತೈತಿ ಸರ್ಕಾರ. ದಯವಿಟ್ಟು ಈ ಸರ್ಕಾರ ಕೂಡಲೇ ಕಿತ್ತಾಕಬೇಕು ಅಂತ ರಾಜ್ಯಪಾಲರು ಮನವಿ ಮಾಡಬೇಕು. ಅನುಕೂಲ ಭಾರತೀಯ ಪಕ್ಷದ ಇವತ್ತು ನಾವು ಪೂರ್ವ ವಿಧಾನಸಭಾ ಕ್ಷೇತ್ರ ವತಿಯಿಂದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಅನ್ಯಾಯಕ್ಕೆ ವಿರುದ್ಧ
ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಈ ತರ ಏರಿಕೆ ಆಗುವುದರಿಂದ ನಮ್ಮೆಲ್ಲರಿಗೂ ತುಂಬಾ ಅನ್ಯಾಯ ಆಗ್ತಿದೆ. ಇವ್ರು ಎಲೆಕ್ಷನ್ ಮುಂದೆ ಎಲ್ಲರಿಗೂ ಫ್ರೀ, ನಿಮ್ಮ ಕರೆಂಟ್ ಫ್ರೀ, ನಿಮಗೆ ಪೆಟ್ರೋಲ್ ಬೆಲೆ ಇರಿಸ್ತೀವಿ, ನಿಮ್ಗೆ ಇದು ಫ್ರೀ ಯಾವ್ದು ಫ್ರೀ ಅಂತ ಎಲ್ಲರೂ ಇವ್ರಿಗೆ ನಮ್ಗೆ ಆಸೆ ತರಿಸಿದ್ರ, ಎಲ್ಲ ಜನಕ್ಕೆ ಆಸೆ ತರಿಸಿದ್ರ. ಆಮೇಲೆ ಈ ತರ ಎಕ್ದಮ್ ಹಿಂಗ್ ಬೆಲೆ ಇಳಿಸಿದ್ರ ಇದು ತುಂಬಾ ಜನಕ್ಕೆ ಮಾಡುತ್ತಿರುವ ಅನ್ಯಾಯ. ಈ ತರ ಅನ್ಯಾಯ ಮಾಡೋಕೆ ನಾವು ಯಾವ್ದಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ, ಬಟ್ ನಾವು ಈ ತರ ಅನ್ಯಾಯ ಮಾಡಕ್ಕೆ ಅವ್ರು ಬಿಡೋದೇ ಇಲ್ಲ. ನಾವು ಹೋರಾಟ ಮಾಡ್ತೀವಿ. ಯಾವ ತರ ಅವ್ರು ಬೆಲೆ ಇಳಿಸಿದಾರಲ್ಲ ಅದೇ ತರ ಅವ್ರ ಬೆಲೆ ಇಳಿಸಲೇಬೇಕು. ಅವ್ರ ಬೆಲೆ ಇಳಿಸೋ ಮಟ್ಟ ನಾವು ಹೋರಾಟ ನಮ್ದು ಚಾಲು ಇರ್ತೈತಿ. ಸವಿತಾ ಚವಾಣ್. ಇವತ್ತಿನ ದಿವಸ ನಾವು ಬಿಜೆಪಿ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಿನಬಳಕೆಯ ವಸ್ತುಗಳು ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದರ ಸಲುವಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂಥೇಳಿ ಘೋಷಣೆ ಇವತ್ತು ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಹಾಗೂ ಬಡವರು ಈಗ ಇವರಿದ್ದವರು ಹೇಗಾದರೂ ಮಾಡ್ತಾರೆ, ಬಡವರು ಏನು ಮಾಡಬೇಕು? ದಿನಬಳಕೆ ಟಮಾಟೆ ಹಣ್ಣು 120, ಬೆಳೆ ಏರಿದೆ, ಅಕ್ಕಿ ಎಲ್ಲ ಬೆಲೆನೂ ಏರಿಸಿದ್ರೆ ಬಡವರು ದಿನ ದುಡಿ ತಿನ್ನೋರು ಏನು ಮಾಡಬೇಕು? ಆ ಸಲುವಾಗಿ ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳುವುದೇನೆಂದರೆ ಎಲ್ಲ ಬೆಲೆ ಇಳಿಸಲೇಬೇಕು. ಇಳಿಸಿದ್ದರೆ ಇದರಿಂದ ಹೆಚ್ಚಿನ ಒಂದು ಹೋರಾಟವನ್ನು ಮಾಡುತ್ತೇವೆಂದು ನಾವು ನಮ್ಮ ಪಕ್ಷದಲ್ಲಿ ಅದೇ ತರ ಬೆಲೆ ಇಳಿಸಬೇಕು. ನಾವು ಕೇಳೋದಿಲ್ಲ. ನಮಗ ಈ ತರ ಜೀವನ ಬಡವ್ರ ಜೀವನ ನೋಡ್ರಿ, ಇದ್ದವ್ರು ಹೋಗ್ಲಿ, ಬಡವ್ರು ಏನ್ ಮಾಡ್ಬೇಕು? ಇದ್ದವ್ರು ಹೆಂಗಾಗ್ತೈತಿ? ಮಿಡಲ್ ಕ್ಲಾಸ್ ತುಂಬಾ ಸಫರ್ ಮಾಡ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ಅವ್ರ ಮನೆ ತುಂಬಾ ಸಫರ್ ಮಾಡ್ತಾ ಇದ್ದಾರೆ. ಬಹಳ ಕಷ್ಟ ಆಗ್ತೈತಿ ಬಡವ್ರಿಗೆ. ಅದಕ್ಕೆ ನಾವು ಸಿದ್ದರಾಮಯ್ಯ ಒಂದೇ ಹೇಳುದು, ಬೆಲೆ ಇಳಿಸ್ಬೇಕು. ಇಳಿಸ್ಲಿಕ್ಕೆ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ. ಇಂದು ಏನು ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ ಸರ್ಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಏನು ತೈಲ ಬೆಲೆ ಏರಿಕೆ ವಿರೋಧಿಸಿ ಇಂದು ನ್ಯೂ ಇಂಗ್ಲಿಷ್ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ರಸ್ತೆ ತಡೆ ಮಾಡುವ ಮೂಲಕ ಇದು ಸಿದ್ದರಾಮಯ್ಯವರ ಸರ್ಕಾರ ದಿನೇ ದಿನೇ ಒಂದರ ಮೇಲೆ ಒಂದು ಬರೆ ಏಳುವ ಗ್ಯಾರಂಟಿ ಭಾಗ್ಯಗಳನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ. ಆದರೆ ಇದು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಮಾರಕವಾಗಲಿದೆ ಅಂತೇಳಿ ತಮ್ಮ ಮೂಲಕ ಹೇಳಲು ಇಚ್ಛೆಪಡುತ್ತೇನೆ. ಹಾಗೂ ಆದಷ್ಟು ತಾವು ಈ ಒಂದು ತೈಲ ಬೆಲೆ ಏರಿಕೆಯನ್ನು ತಾವು ಹಿಂಪಡೆದುಕೊಳ್ಳದಿದ್ದಲ್ಲಿ ಇನ್ನೂ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲು ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸಂಜು ಬುಗುಡಿ, ಭಾರತೀಯ ಜನತಾ ಪಕ್ಷ ಯುವ ಮುಖಂಡರು.